ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ತರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯ ಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಒಂದು ಕಾಲದಲ್ಲಿ ಗೃಹಸ್ಥರು ತಮ್ಮ ಕರ್ಮದಲ್ಲಿ ತೊಡಗಿ ಕಾಮವಿಲ್ಲದೆ ಕ್ರೋಧವಿಲ್ಲದೆ ದೇವರಲ್ಲಿ ಈ ಕರ್ಮವನ್ನು ಅರ್ಪಣೆ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ರು. ಸಮಾಶ್ಚಾರ್ಜವತಂ ಪನ್ನಾಃ ಸಂತುಷ್ಟಾಜ್ಞಾನ ನಿಶ್ಚಯಾಃ ಪ್ರತ್ಯಕ್ಷ ಧರ್ಮಾಶುಚಯಃ ಶ್ರದ್ಧದಾನಾಸ್ತಪೋವ್ರತಾಃ. ನೇರವಾದ ನಡೆನುಡಿ ಅವರ ಜೀವನದಲ್ಲಿ ಇರ್ತಿತ್ತು. ಸಂತುಷ್ಟಾಃ ತೃಪ್ತಿಯಿಂದ ಇದ್ದರು. ಜ್ಞಾನದಲ್ಲಿ ನಿಶ್ಚಯ ಇತ್ತು. ಪಾಪ ಪುಣ್ಯಗಳು ಪ್ರತ್ಯಕ್ಷವಾಗಿದ್ವು. ಅತ್ಯಂತ ಮೂರೂ ಕಡೆಯಿಂದ ಶುಚಿಯಾಗಿ ಇದ್ದರು. ಮಾತಿನಿಂದ, ಮನಸ್ಸಿನಿಂದ, ಕರ್ಮದಿಂದ ವಿಶ್ವಾಸ ಇಟ್ಟಿದ್ರು. ತಪಸ್ಸೇ ಅವರ ಸಂಪತ್ತು. ಹಾಗಿದ್ರು. ಎಷ್ಟೇ ಕಷ್ಟ ಬಂದರೂ ಧರ್ಮವನ್ನು ಬಿಡ್ತಾ ಇರಲಿಲ್ಲ. ಕಷ್ಟಕ್ಕೆ ಹೆದರ್ತಾ ಇರಲಿಲ್ಲ. ದೇಹದ ಮೇಲೆ ಮೋಹದಿಂದ ಅಯ್ಯೋ ಇಂದ್ರಿಯ ನಿಗ್ರಹಾದಿಗಳೆಲ್ಲ ದೇಹಕ್ಕೆ ವಿಪರೀತ ಕಿರಿಕಿರಿ ಕೊಡತ್ತೆ, ಅದರಿಂದಾಗಿ ನಾವಿದನ್ನು ಮಾಡೋಲ್ಲ ಅಂತ ಇರಲಿಲ್ಲ. ಹೀಗೆ ಧರ್ಮವನ್ನು ಮಾಡುವಾಗ ಪುರಾಸೀತ್ ಸುಖಮೇವ ತತ್, ಸುಖವೇ ಇತ್ತು. ತೇಷಾಂ ನಾಸೀದ್ ವಿಧಾತವ್ಯಂ ಪ್ರಾಯಶ್ಚಿತ್ತಂ ಕದಾಚನ. ಹೀಗಿರುವಾಗ ಯಾವುದೇ ಕಾಲಕ್ಕೂ ಕಾರಣಕ್ಕೂ ಅವರಿಗೆ ಪ್ರಾಯಶ್ಚಿತ್ತ ಮಾಡುವಂತಹ ಪ್ರಸಂಗವೇ ಇರ್ತಿರಲಿಲ್ಲ. ಇಷ್ಟು ನಾವು ನಿನ್ನೆ ನೋಡಿದ್ವಿ. ಇತಿ ಪೂರ್ವಕಥಾನುವಾದ. ಅಲ್ಲಿಂದ ಈಗ ಮುಂದೆ ಹೋಗಬೇಕಿದೆ. ಈ ತರಹದ ಗೃಹಸ್ಥರಿದ್ದಾಗ ಸನ್ಯಾಸ ಅಂತ ಬೇರೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಸನ್ಯಾಸಿಗಳ ಪ್ರಾಬಲ್ಯ ಕಾಣೋಲ್ಲ. ಅಂದರೆ ಸನ್ಯಾಸಿಗಳು ಸಮಾಜಕ್ಕೆ ಧರ್ಮವನ್ನು ಉಪದೇಶ ಮಾಡುವವರಾಗಿ ಕಾಣೋಲ್ಲ. ಯಾಕೆಂದರೆ ಅವರು ಸ್ವಂತ ಸಾಧನೆಗೆ ಇರ್ತಿದ್ರು. ಬೇರೆಯವರನ್ನು ಉದ್ಧಾರ ಮಾಡುವ ಹೊಣೆ ಆಚಾರ್ಯರಾದ್ಮೇಲೆ ಎಲ್ಲರಿಗೂ ಬಂತು. ಈಗ ಸನ್ಯಾಸಿಗಳು ಸಮಾಜಮುಖಿಯೂ ಆಗಿರಬೇಕು, ಅಂತರ್ಮುಖರೂ ಆಗಿರಬೇಕು. ಎರಡೆರಡು ಜವಾಬ್ದಾರಿ. ಸಮಾಜಮುಖರೂ ಆಗಿರಬೇಕು ಸನ್ಯಾಸಿಗಳು. ಸಮಾಜಮುಖರಾಗದೆ ಹೋದರೆ ಕರ್ತವ್ಯ ಲೋಪ, ಅಂತರ್ಮುಖರಾಗದೆ ಹೋದರೆ ಸ್ವಂತ ಸುಖ ಲೋಪ. ಹಾಗಾದರೆ ಗೃಹಸ್ಥರಿಗೆ ಹೊಣೆ ಇಲ್ವಾ ಅಂದರೆ ಅವ್ರಿಗೂ ಹೊಣೆ ಇದೆ. ಆದರೆ ಜನ ಎಕ್ಸ್ಪೆಕ್ಟ್ ಮಾಡೋದು ಸನ್ಯಾಸಿಗಳಲ್ಲಿ. ಇದು ನಮಗೆ ಬೇಕಾದದ್ದು. ಆವಾಗ ಕೃತಯುಗದಲ್ಲಾಗಲಿ, ತ್ರೇತಾಯುಗದಲ್ಲಾಗಲಿ, ದ್ವಾಪರ ಯುಗದಲ್ಲಾಗಲಿ ಸನ್ಯಾಸಿಗಳು ಇರಲಿಲ್ಲ ಅಂತ ಇಲ್ಲ. ಗೃಹಸ್ಥರೇ ಇದ್ದದ್ದು. ಅವರು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರು. ಸಮಾಜವನ್ನು, ಆತ್ಮ ಸಾಧನೆಯನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರು. ಅಗ್ನಿಹೋತ್ರ ಮಾಡ್ತಾ ಹೋಗ್ತಾ ಇದ್ರು. ಆದರೆ ದ್ವಾಪರ ಯುಗ ಕಳೆದು ಯಾವಾಗ ಕಲಿಯುಗ ಬಂತೋ, ಕಲಿಯುಗದ ಒಂದು ಸ್ವಲ್ಪ ದಿವಸ ಕಳೆದ ಮೇಲೆ ಸನ್ಯಾಸಿಗಳು ಪಾಠ
ಮೊದಲಾದವುಗಳನ್ನ ಮಾಡಲಿಕ್ಕೆ ಶುರು ಮಾಡೋದು. ಧರ್ಮದ ಪ್ರಚಾರ, ಪಾಠ ಮಾಡಬೇಕು, ವೇದಾಂತವನ್ನು ಜನರಿಗೆ ಪಾಠ ಹೇಳಬೇಕು. ಈ ತರಹದ ಜವಾಬ್ದಾರಿಗಳು ಸನ್ಯಾಸಿಗಳ ತಲೆಯ ಮೇಲೆ ಬಿದ್ದುವು. ಅದಕ್ಕಿಂತ ಮೊದಲಿತ್ತ ಅಂದರೆ ಇರಲಿಲ್ಲ ಅಂತ ಉತ್ತರ. ಇದು ನಮಗೆ ಗೊತ್ತಿರಬೇಕು, ಈ ಕ್ಲಾರಿಟಿ ಇರಬೇಕು. ಸಂಹತ್ಯ ಧರ್ಮಂ ಚರತಾಂ ಪುರಾಸೀತ್ ಸುಖಮೇವ ತತ್ ತೇಷಾಂ ನಾಸೀದ್ ವಿಧಾತವ್ಯಂ ಪ್ರಾಯಶ್ಚಿತ್ತಂ ಕದಾಚನ. ಆದರೆ ಯಾವುದೇ ನಿಬಂಧ ಶಾಸ್ತ್ರಗಳಾಗಲಿ ಧರ್ಮಶಾಸ್ತ್ರ ಆಗಲಿ ಈ ಪಾಯಿಂಟನ್ನು ಹೇಳಲ್ಲ. ಅಂದರೆ ಅಲ್ಲಿ ಧರ್ಮಶಾಸ್ತ್ರದಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ, ಯಾವ ಕಾಲದಿಂದ ಇದು ಬಂತು, ಈಗ ಹೇಗಿದೆ ಅದನ್ನು ಹೇಳೋದು ಸ್ವಲ್ಪ ಹಿಂಜರಿತಾರೆ, ಅಥವಾ ಹೇಳೋದಿಲ್ಲ. ಏನು ಮಾಡಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ನು ಕೆಲವೊಂದು ಧರ್ಮಶಾಸ್ತ್ರಗಳಲ್ಲಿ ನಿಬಂಧ ಅಂತ ಕರೀತಾರೆ, ಅದರಲ್ಲಿ ಹಲವಾರು ವಾಕ್ಯಗಳನ್ನು ಕೊಡ್ತಾರೆ. ಅದರಲ್ಲಿ ಎರಡೇ ದಾರಿ, ಒಂದೋ ನೀವೇನು ಬೇಕಾದ್ರೆ ಮಾಡ್ಕೊಳ್ಬಹುದು, ಇನ್ನೊಂದೋ ಗ್ರಂಥಕಾರನ ಭ್ರಮೆ ಅದರಲ್ಲಿ ಮೂಡಿಬಿಡುತ್ತೆ. ಅದೇ ನಾ ಹೇಳಿದ್ನಲ್ಲ, ಪುರಾಣ ಓದಬಾರ್ದು ಅಂತ ಒಂದು ಧರ್ಮಶಾಸ್ತ್ರ ಉಂಟು. ಪಾಂಡಿತ್ಯಹೀನಾ ಕವಯೋ ಭವಂತಿ ಕವಿತ್ವಹೀನಾಶ್ಚ ಪುರಾಣ ಭಟ್ಟಾ ತತ್ರಾಪಿ ಹೀನಾ ಕೃಷಿಮಾಶ್ರಯಂತಿ ಅಂತನ್ನುವ ಮಾತುಗಳು ಉಂಟು ಧರ್ಮಶಾಸ್ತ್ರದಲ್ಲಿ. ಯಾರದದು? ನಿಬಂಧಕಾರನ ಭ್ರಮೆಗಳವೆಲ್ಲ. ತಪ್ತ ಮುದ್ರಾಧಾರಣೆ ಮಾಡಿಸ್ಕೋಬಾರದು ಅಂತ ಹೇಳಿ ನಿರ್ಣಯ ಸಿಂಧುವಿನಲ್ಲೋ ಧರ್ಮ ಸಿಂಧುವಿನಲ್ಲೋ ಇದೆ, ಯಾವುದು ನಂಗೆ ಸ್ಪಷ್ಟ ನೆನಪಾಗ್ತಾ ಇಲ್ಲ, ಉಂಟು. ಆಚಾರ್ಯರು ಹೇಳಿದ್ದು, ಮಧ್ವಾಚಾರ್ಯರು ಹೇಳಿದ್ದು ವೇದೋಕ್ತವಾದದ್ದು ಹೀಗಿದೆ. ಏನ್ ಮಾಡ್ತೀರಾ? ಅದರಿಂದಾಗಿ ಧರ್ಮಶಾಸ್ತ್ರ ಏನಾಗತ್ತೆ, ಇತಿಹಾಸವನ್ನು ತೆರೆದು ತೋರಿಸದೇ ಇರುವುದರಿಂದ ಯಾವ ಪರಿಸ್ಥಿತಿಯಲ್ಲಿ ಯಾವ ತರಹದ ಕ್ರಿಯೆಗಳಿತ್ತು, ಅದರ ಬದಲಾವಣೆ ಏನಾಯಿತು, ಇವ್ಯಾವುದು ನಮಗೆ ಗೋಚರ ಆಗಲ್ಲ. ಇಷ್ಟರೊಂದಿಗೆ 12ನೇ ಶ್ಲೋಕ ನೋಡೋಣ. ಇತಿ ಏಕಾದಶ ಶ್ಲೋಕಾಹ, 11 ಶ್ಲೋಕ ಆಯಿತು. 12ನೇ ಶ್ಲೋಕದಿಂದ ಶುರು ಮಾಡೋಣ. ಸತ್ಯಂ ಹಿ ಧರ್ಮಮಾಸ್ತಾಯ ದುರಾಧರ್ಷ ತಮಾಮತಾಃ ನ ಮಾತ್ರಾಂ ಅನುರುದ್ಧ್ಯಂತೆ ನ ಧರ್ಮಚ್ಛಲಮಂತತಃ ಯ ಏವ ಪ್ರಥಮ ಕಲ್ಪಃ ತಮೇವಾತ್ರಾಚರನ್ ಮಹಾನ್. ಸತ್ಯಂ ಹಿ ಧರ್ಮಮಾಸ್ಥಾಯ, ದೇವರನ್ನೇ ಧರ್ಮವಾಗಿಸಿಕೊಂಡು, ಅಂದರೆ ಸತ್ ಅಂತಂದ್ರೆ ನಿರ್ದುಷ್ಟನಾದ ದೇವರು, ಅವನನ್ನು ವಿಷಯೀಕರಿಸುವ ಕ್ರಿಯೆ ಏನಿದೆ ಅದು ಸತ್ಯ. ಆ ಸತ್ಯವೇ ಧರ್ಮ ಅಂತ ಚಿಂತಿಸಿ ದುರಾಧರ್ಷ ತಮಾಮತಾಹ, ಅವರು ದುರಾಧರ್ಷರಾಗಿದ್ರು, ದೋಷಗಳು ಅವರನ್ನ ಆಕ್ರಮಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ದೋಷಗಳು ನಮ್ಮನ್ನು ಆಳುತ್ತವೆ. ಅಂದರೆ ತಾತ್ಪರ್ಯ ಏನು? ದುರಾಧರ್ಷ ತಮಾಹ ಅಂತಂದ್ರೆ ವೀಕ್ ಅಲ್ಲದವರು, ವೀಕ್ನೆಸ್ ಇರದವರು. ನಮಾತ್ರಾಂ ಅನುರುದ್ಧಂತೆ, ಮಾತ್ರ ಅನ್ನೋದಕ್ಕೆ ವಿಷಯಗಳನ್ನು ಅವಲಂಬಿಸುವುದಿಲ್ಲ. ಆಮೇಲೆ ನಧರ್ಮಚ್ಛಲಮಂತತಃ, ಕಡೆಗೆ ಧರ್ಮಚ್ಛಲ, ಧರ್ಮದಂತೆ ತೋರುತ್ತೆ ಆದರೆ ಧರ್ಮ ಆಗಿರಲ್ಲ. ಇದು ಧರ್ಮಚ್ಛಲ ಅಂತ ಕರೀತಾರೆ. ಈ ಧರ್ಮಚ್ಛಲವನ್ನ ಅವತ್ತಿನ ಗೃಹಸ್ಥರು ಅನುಸರಿಸ್ತಾ ಇರಲಿಲ್ಲ. ಏವ ಪ್ರಥಮ ಕಲ್ಪಃ, ಶಾಸ್ತ್ರ ಯಾವುದು ಉತ್ಕೃಷ್ಟ ಅಂತ ಹೇಳಿದೆ ಅದನ್ನೇ ಮಾಡೋದೇ ವಿನಃ ನಮಗೆ ಇದನ್ನ ಮಾಡ್ಲಿಕ್ಕಾಗ್ತಾ ಇಲ್ಲ, ಇನ್ನು ಇದನ್ನ ಮಾಡೋಣ, ಇದನ್ನೂ ಮಾಡ್ಲಿಕ್ಕಾಗ್ತಾ ಇಲ್ಲ, ಮೂರನೆಯ ಕೆಟಗರಿಯನ್ನ ಆರಿಸಿಕೊಳ್ಳೋಣ, ಇಲ್ಲ. ಯಾವುದು ಬೆಸ್ಟೋ ಅದನ್ನೇ ಮಾಡ್ತಾ ಇದ್ರು. ಯಾವುದು ಬೆಟರು, ಗುಡ್ಡು ಇತ್ಯಾದಿಗಳ ಗೊಡವೆಗೆ ಇಲ್ಲ. ವಿಚ್ ಇಸ್ ಬೆಸ್ಟ್ ಅದನ್ನೇ ಮಾಡ್ತಾ ಇದ್ರು. ಅಸ್ಯಾಂ ಸ್ಥಿತೌ ಸ್ಥಿತಾನಾಂ ಹಿ ಪ್ರಾಯಶ್ಚಿತ್ತಂ ನ ವಿದ್ಯತೆ. ಇಷ್ಟು ಅದ್ಭುತವಾದ ಒಂದು ಆಚರಣೆ ಇದ್ರೆ ಪ್ರಾಯಶ್ಚಿತ್ತ ಎಲ್ಲಿಂದ ಬರಬೇಕು? ಯಾಕೆಂದ್ರೆ ಇವತ್ತು ಯಾವುದೇ ಧರ್ಮಶಾಸ್ತ್ರ ಆಗಲಿ, ಯಾವುದೇ ಒಂದು ಇದಾಗಲಿ, ಯಾವುದು
ಶ್ರೌತ ಸೂತ್ರಗಳಾಗಿರಬಹುದು, ಗೃಹ್ಯ ಸೂತ್ರಗಳಾಗಿರಬಹುದು, ಎಲ್ಲವೂ ಕೂಡ ಪಾಂಡವರ ನಂತರದ ಕಾಲದ್ದು. ಏನು ಪಾಂಡವರ ವಂಶ ಆಗಿ ಹೋಯಿತು ಕ್ಷೇಮಕ, ಅವನು ನಂತರದ ಕಾಲದ್ದು. ಅದಕ್ಕಿಂತ ಹಿಂದಿನ ಧರ್ಮಶಾಸ್ತ್ರಗಳಾಗಲಿ, ಅದಕ್ಕಿಂತ ಹಿಂದಿನ ಇದು ವೇದಾಂಗಗಳಾಗಲಿ ನಮಗೆಲ್ಲಿ ಸಿಗತ್ತೆ? ಹಾಗಾದ್ರೆ ನಮಗೆ ಇರುವ ಆಸರೆ ಇದರಲ್ಲಿ ನಾವು ಏನು ಇಟ್ಕೊಳ್ಬೇಕು, ಈಗ ಯುಕ್ತವಾದದ್ದು ಯಾವುದು ಅನ್ನುವ ವಿವೇಚನೆಗೆ ಒಂದೇ ಒಂದು ದಾರಿ ಮಹಾಭಾರತ. ನಾವೀಗ ಅದನ್ನು ಮರ್ತು ಬಿಟ್ಟಿದ್ದೀವಿ. ಧರ್ಮಶಾಸ್ತ್ರ ಚಿಂತನೆ ಮಾಡೋರು ಮಹಾಭಾರತ ದೂರಕ್ಕೆ ಇಡೋದೆ, ಹೋಗ್ತಾ ಇರೋದು. ಮಹಾಭಾರತವನ್ನು ಓದಬೇಕು. ಇನ್ ಕೆಲವ್ರಿಗೇನು ಅಂತ ಹೇಳಿದ್ರೆ ಈ ಮೀಮಾಂಸಾ ಬರಬೇಕು, ಮೀಮಾಂಸಾದಿಂದ ಧರ್ಮಶಾಸ್ತ್ರವನ್ನ ನಿರ್ಣಯ ಮಾಡಬೇಕು ಅಂತ ಹೊರಡ್ತಾರೆ. ಆದರೆ ಅದು ಯಾವುದು ಸರ್ವಜನೀನ ಅಥವಾ ಆತ್ಮನೀನ ಆಗಿರಲ್ಲ. ದೇವತೆಗಳೂ ಮೆಚ್ಚುವಂತಹ, ಅಹುದಹುದೆನ್ನುವಂತಹ, ವೇದವೂ ಮೆಚ್ಚುವಂತಹ, ದೇವರ ಕಡೆ ಒಯ್ಯುವಂತಹ ಆಚರಣೆಗಳಾಗಿರಲ್ಲ, ಶುಷ್ಕ ಆಗೋಗ್ತವೆ. ಯಾಕೆಂದ್ರೆ ಅಲ್ಲಿ ದೇವರೇ ಇಲ್ಲ ಮೀಮಾಂಸಾದ ಶಾಸ್ತ್ರದಲ್ಲಿ. ಈ ಹಿನ್ನೆಲೆಯಿಂದ ನಮ್ಮಲ್ಲಿ ಆಗಿರುವ ಸಮಸ್ಯೆಯನ್ನು, ನಮಗೆ ಈ ಮೋಕ್ಷ ಧರ್ಮ ಪರ್ವದ 255ನೆಯ ಏನು ಅಧ್ಯಾಯ ಇದೆ, ನಾವು ಗಾಢವಾಗಿ ನಮ್ಮನ್ನು ತಡವಿಕೊಳ್ಳುವಂತೆ, ಅಂದರೆ ಆತ್ಮವಿಮರ್ಶೆ ಮಾಡಿಕೊಳ್ಳುವಂತೆ ಇದೆ. ಅಸ್ಯಾಂ ಯದಾತು ದುರ್ಬಲಾತ್ಮಾನಃ ಪ್ರಾಯಶ್ಚಿತ್ತಂ ತದಾ ಭವೇತ್. ಯಾವಾಗ ಮನಸ್ಸು ದೌರ್ಬಲ್ಯಕ್ಕೊಳಗಾಗತ್ತೆ ಅವಾಗ ಪ್ರಾಯಶ್ಚಿತ್ತ ಬೇಕು. ಏತೇ ಏವಂ ವಿಧಾ ಪ್ರಾಹುಃ ಬ್ರಾಹ್ಮಣ ಯಜ್ಞವಾಹನಾಃ ತ್ರೈವಿಧ್ಯ ವೃದ್ಧಾಶ್ರುತಯಃ ವೃತ್ತವಂತೋ ಯಶಸ್ವಿನಃ. ಇದನ್ನ ಹೇಳಿದವರು ಯಾರು ಅಂತಂದ್ರೆ ಯಜ್ಞವಾಹನಾಃ, ಯಜ್ಞವನ್ನೇ ಪ್ರಧಾನವಾಗಿ ಹೊಂದಿರುವವರು, ಯಜ್ಞವೇ ವಾಹನವಾದವರು ಬ್ರಾಹ್ಮಣರು. ತ್ರೈವಿಧ್ಯ ವೃದ್ಧಾ, ಈ ತ್ರೈವಿಧ್ಯ ಅನ್ನೋದಕ್ಕೆ ಮಧ್ವಾಚಾರ್ಯರು ಗೀತಾ ತಾತ್ಪರ್ಯ ಭಾಷ್ಯಗಳಲ್ಲಿ ಒಳ್ಳೆ ಬೆಳಕು ಚೆಲ್ಲಿದ್ದಾರೆ. ತ್ರೈವಿಧ್ಯ ಅಂದ್ರೆ ಏನು ಗೊತ್ತಾ? ಕಾಮ್ಯ ಕರ್ಮಗಳನ್ನು ಮಾಡಿ ಕಡೆಯಲ್ಲಿ ದೇವರಿಗೆ ಅರ್ಪಣೆ ಮಾಡುವವರು, ಇಲ್ಲವೇ ದೇವರನ್ನೇ ಲೌಕಿಕವಾದ ಕಾಮನೆ ಕೊಡುವಂತ ಆರಾಧನೆ ಮಾಡುವವರು, ಇವರನ್ನ ತ್ರೈವಿದ್ಯರು ಅಂತ ಕರೀತಾರೆ. ಅವರು ದೇವರನ್ನ ಆ ತರಹ ಯಾವತ್ತೂ ಯೋಚನೆ ಮಾಡುವಲ್ಲ. ಒಂದೋ ಬೇರೆ ದೇವತೆಗಳನ್ನು ಆರಾಧನೆ ಮಾಡಿ ಕಡೆಯಲ್ಲಿ ದೇವರಿಗೆ ಅರ್ಪಣೆ ಮಾಡೋದು, ಇವರು ತ್ರೈವಿದ್ಯರು. ಅವರು ಕೇವಲ ಇಲ್ಲಿಯ ಕರ್ಮಕ್ಕೆ ಮಾತ್ರ ಸೀಮಿತ, ಇಲ್ಲಿಯ ಫಲಭೋಗಕ್ಕೆ ಮಾತ್ರ ಸೀಮಿತರಾಗಿ ಅವರು ಮುಂದುವರಿತಾರೆ. ತ್ರೈವಿಧ್ಯ ವೃದ್ಧಾ, ಯಾರು ತ್ರೈವಿದ್ಯರಲ್ಲಿಯೇ ಬೆಳೆದಿರ್ತಾರೆ, ಮೆಚುರಿಟಿ ಬಂದಿರುತ್ತೆ ಅವರಿಗೆ, ಯಾರು ಶುಚಯ ಆಗಿರ್ತಾರೆ, ವೃತ್ತವಂತಹ ಒಳ್ಳೆಯ ನಡೆ ಇರುತ್ತೆ, ಅವರು ಹೇಳಿದ ಮಾತು ಇದು. ಏನಂತ? ಅವತ್ತಿನ ಕಾಲದಲ್ಲಿ ಪ್ರಾಯಶ್ಚಿತ್ತ ಇರಲಿಲ್ಲ. ಧರ್ಮಶಾಸ್ತ್ರದ ಜೊತೆಗೆ ಪ್ರಾಯಶ್ಚಿತ್ತ ಬರುತ್ತೆ ಯಾವತ್ತಾದ್ರೂ? ಧರ್ಮಶಾಸ್ತ್ರ ಉಗಮ ಆದಾಗ ಅದನ್ನ ಆಚರಣೆ ಮಾಡುವಂತಹ ಅತ್ಯಂತ ಶ್ರೇಷ್ಠರಾದವರು ಇರ್ತಾರೆ. ಪ್ರಶ್ನೆಗಳು ನಂತರ ಈಗ ಎಲ್ಲ ಈ ಟೀಕೆ ಬಂದ ಹಾಗೆ ಮೂಲ ಗ್ರಂಥ ಮೊದಲು ಬರುತ್ತೆ. ಆ ಮೂಲ ಗ್ರಂಥ ಏನಾಗತ್ತೆ, ಆಯಾ ಕಾಲದ ಪ್ರಶ್ನೆ ಬಂದಾಗ ಅಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಇದೇ ಮೂಲ ಗ್ರಂಥವನ್ನು ಇಟ್ಟುಕೊಂಡು. ಅದರ ಅರ್ಥ ಆಚಾರ್ಯರ ಕಾಲದವರಿಗೆ ಅರ್ಥ ಆಗಿರಲಿಲ್ಲ ಅಂತ ಅರ್ಥ ಅಲ್ಲ. ಈ ಕಾಲದವರಿಗೆ ಆಚಾರ್ಯರ ಮೇಲೆ ಈ ತರಹ ಪ್ರಶ್ನೆ ಬಂದಾಗ ಈ ಟೀಕೆ ಬಂದು ಈ ರೀತಿ ಉತ್ತರ ಕೊಡ್ತು. ನಮ್ಮ ಕಾಲದ ಪ್ರಶ್ನೆ ಬೇರೆ ಇದ್ರೆ ನಮ್ಮ ವ್ಯಾಖ್ಯಾನ ಬೇರೆ ಆಗತ್ತೆ. ಇದು ನಾವು ಗಮನಿಸಬೇಕಾದದ್ದು.
ಇದನ್ನೇ ಹೇಳ್ತಾರಲ್ಲಿ. ಯದಾತು ದುರ್ಬಲಾತ್ಮಾನಃ ಪ್ರಾಯಶ್ಚಿತ್ತಂ ವಿಧೀಯತೆ ಯಜಂತೆ ಹರಹರಿಯಜ್ಞೈಃ ನಿರಾಶೀರ್ಬಂಧನಾ ಬುಧಾಃ ತೇಷಾಂ ಯಜ್ಞಾಶ್ಚ ವೇದಾಶ್ಚ ಕರ್ಮಾಣಿ ಚ ಯಥಾಗಮಂ. ಪ್ರತಿದಿನವೂ ಯಾಗಗಳಿಂದ ದೇವರನ್ನ ಪೂಜಿಸುತ್ತಾ ನಿರಾಶೀರ್ಬಂಧನಾಃ ಯಾವುದೇ ಬಯಕೆ ಇಲ್ಲದೆ ಯಜ್ಞ ವೇದ ಕರ್ಮ ಆಗಮ ಸಂಕಲ್ಪ ಇವುಗಳೆಲ್ಲ ನಡೀತಾ ಇರುತ್ತೆ. ಅವರ ಯಾವುದೂ ಕೂಡ ಕಾಮಪೂರಿತವಾಗಿರಲ್ಲ. ಆಗಮಶ್ಚ ಯಥಾ ಕಾಮಂ ಅಪೇತ ಕಾಮಕ್ರೋಧಾನಾಂ ಪ್ರಕೃತ್ಯ ಸಂಶಿತಾತ್ಮನಾಂ ರುಜೂನಾಂ ಶಮನಿತ್ಯಾನಾಂ ಸ್ವೇಷು ಕರ್ಮಸು ವರ್ತತಾಂ. ಪ್ರಕೃತಿಯಿಂದಲೇ ಸಂಶಿತಾತ್ಮರು. ಶಿತ ಅಂದ್ರೆ ಚೂಪು, ಆತ್ಮ ಅಂದ್ರೆ ಮನಸ್ಸು. ಚೂಪಾದ ಮನಸ್ಸಿನವರು ಅಂದ್ರೆ ಎಲ್ಲವನ್ನ ವಿಮರ್ಶೆಗೆ ಒಳಪಡಿಸುವವರು, ತಮ್ಮನ್ನ ತಾವೇ ನೋಡಿಕೊಳ್ಳುವಷ್ಟು ಚೂಪಾಗಿರುವ ನಿಶಿತ ಪ್ರಜ್ಞೆ ಅಂತಾರಲ್ಲ ಆ ಥರದವರು. ಪಂಡಿತಾಚಾರ್ಯರು ಒಂದು ಪರಿಭಾಷೆಯನ್ನು ಬಳಸ್ತಾರೆ, ಕುಶಾಗ್ರಿಯ ಧಿಯ ಅಂತ. ದರ್ಭೆಯ ಚೂಪಿನಂತೆ, ದರ್ಭೆಯ ತುದಿಯಂತೆ ಚೂಪಾದ ಬುದ್ಧಿಯವರು ಒಂದು. ಆ ತರಹ ಇರುವವರು. ಸರ್ವಮಾನಂತ್ಯ ಮೇವಾಸೀತ್ ಇತಿ ನ ಶಾಶ್ವತಿ ಶ್ರುತಿ. ಈ ತರಹ ಇದ್ರೆ ಪ್ರತಿಯೊಬ್ಬರ ಒಂದು ಕಾಮ, ಪ್ರತಿಯೊಬ್ಬರ ಒಂದು ಫಲ ಅನಂತವಾಗಿಯೇ ಇರುತ್ತೆ. ನಮ್ಮ ದೋಷಗಳು ಆ ವೇದಕ್ಕೆ ಇರುವ ಫಲವನ್ನು ಕಿರಿದು ಮಾಡುತ್ತವೆ. ನಮ್ಮ ದೋಷಗಳು. ಈಗ ಹಿಂದಿನವರು, ಅದು ಸಹಜ, ಹಿಂದಿನವರು ವೇದ ಹೇಳ್ತಾ ಇದ್ರು, ಆಗ್ತಿತ್ತು. ಈಗ ಆಗಲ್ಲ. ಯಾಕೆ? ನಮ್ದೊಂದು ದೋಷ ಇದೆ, ಇರೋದಷ್ಟೇ. ತೇಷಾಮದೀನ ಸತ್ವಾನಾಂ ದುಶ್ಚರಾಚಾರ ಕರ್ಮಣಾಂ ಸ್ವಕರ್ಮಭಿಃ ಸಂಶಿತಾನಾಂ ತಪೋ ಘೋರತ್ವಮಾಗತಂ. ಅವರ ಸತ್ವ ಮನಸ್ಸು ಏನಿದೆ ಅದು ಅಧೀನ. ತಮ್ಮ ಕರ್ಮದಿಂದ ಅವರು ಅತ್ಯಂತ ಪರ್ಫೆಕ್ಟ್. ಅವರ ತಪಸ್ಸು ಸಹಜವಾಗಿ ಘೋರ. ತಂ ಸದಾಚಾರಮಾಶ್ಚರ್ಯಂ ಪುರಾಣಂ ಶಾಶ್ವತಂ ಧ್ರುವಂ ಅಶಕ್ನುವದ್ಭಿಶ್ಚರಿತಂ ಕಿಂಚಿತ್ ಧರ್ಮೇಶು ಸೂಚಿತಂ. ಆ ತರಹದ ಉನ್ನತ ಮಟ್ಟದ ಸದಾಚಾರವನ್ನು ಮಾಡಲಿಕ್ಕೆ ಸಮರ್ಥವಲ್ಲದ ಮನಸ್ಸಿರುವಾಗ ತಪಸ್ಸು ಏನಾಯಿತು? ಸ್ವಲ್ಪ ಕುಗ್ಗಿತು. ನಿರಾಪದ್ಧರ್ಮ ಆಚಾರ ಹ್ಯಪ್ರಮಾದೋ ಪರಾಭವ ಸರ್ವವರ್ಣೇಶು ಯತ್ತೇಷು ನಾಶೀತ್ ಕಶ್ಚಿದ್ ವ್ಯತಿಕ್ರಮ. ಯಾವಾಗ ಆಪತ್ತು ಇಲ್ಲ ಲೋಕದಲ್ಲಿ, ಹೊರಗಡೆಯ ಆಪತ್ತು, ಆಗ ಧರ್ಮ ಸಹಜವಾಗಿ ಉನ್ನತವಾಗಿಯೇ ಇರುತ್ತೆ. ಆಪತ್ತು ಬಂತೋ ಧರ್ಮಾಚರಣೆಯಲ್ಲಿ ಲೋಪ ತೋರಿ ಬರುತ್ತೆ. ಆ ಕಾಲದಲ್ಲಿ ಯಾವ ಆಪತ್ತು ಇರಲಿಲ್ಲ. ಅದರಿಂದಾಗಿ ಧರ್ಮಾಚರಣೆ ಅಂತನ್ನೋದು ಉನ್ನತವಾದದ್ದಾಗಿತ್ತು. ಮೈಮರೆವು ಇರಲಿಲ್ಲ, ಸೋಲಿರಲಿಲ್ಲ. ಸೋಲೋದು ಮೈಮರೆವಿನಿಂದಲೇ, ಎಲ್ಲೇ ಆಗಲಿ, ದೈಹಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ, ಸೋಲೋದು ಮೈಮರೆವಿನಿಂದ. ಮೈಮರೆವೇ ಇಲ್ಲದೆ ಹೋದಾಗ ಸೋಲು ಎಲ್ಲಿಂದ? ಧರ್ಮಮೇಕಂ ಚತುಷ್ಪಾದಂ ಆಶ್ರಿತಾಯೇ ನರಾ ವಿಭೋ. ಹೀಗೆ ಒಂದು ಧರ್ಮದ 4 ಕಾಲುಗಳನ್ನ 4 ಜನ ಆಶ್ರಯಿಸಿದ್ರು ಆ ಕಾಲದಲ್ಲಿ. ಗೃಹಸ್ಥರೇ ಪ್ರಧಾನ ಆಗಿತ್ತು ಆ ಕಾಲದಲ್ಲಿ. ಆಮೇಲೆ ಗೃಹಸ್ಥರು ಕುಟುಂಬದ ಜೊತೆಗೆ ಕಾಮದತ್ತ ಒಲಿಲಿಕ್ಕೆ ಶುರು ಮಾಡಿದ್ರು. ಅವರು ಕಾಮವನ್ನು ಅರ್ಥವನ್ನು ಬ್ಯಾಲೆನ್ಸ್ ಮಾಡೋದರಲ್ಲೇ ಅವರ ಹಣೆ ಬರಹ ಆಗಿ ಹೋಯಿತು. ಅವಾಗ ಅವರ ತೀಕ್ಷ್ಣತೆ ಕಳೆದುಕೊಂಡಿತು. ಸನ್ಯಾಸ ಅನ್ನೋದು ಅದಕ್ಕಿಂತ ಬೆಟರ್ ಆಪ್ಷನ್ ಆಯಿತು. ಹಾಗೆ ಸನ್ಯಾಸಿಗಳು ಮಿಗಿಲು. ಅದಿಲ್ಲದೆ ಹೋದಾಗ ಸನ್ಯಾಸಿಗಳು ಮಿಗಿಲಲ್ಲ, ಗೃಹಸ್ಥರೇ ಇದ್ದಾರೆ. ಯಾಕೆಂದ್ರೆ ಇವನು ಸನ್ಯಾಸಿ ಕಾಮ್ಯಕರ್ಮದ ಆಚರಣೆಗಳನ್ನೆಲ್ಲ ತೊರೆದು ಏನು ಸಾಧನೆ ಮಾಡ್ತಾ ಇದ್ದಾನೆ ಅದೇ ಆಚರಣೆಯನ್ನ ಅವರು ಗಾರ್ಹಸ್ಥ್ಯದಲ್ಲಿದ್ಕೊಂಡು ಮಾಡ್ತಾ ಇದ್ದಾರೆ. ಯಾರು ಗ್ರೇಟ್ ಹಾಗಾದ್ರೆ?
ಈ ಎರಡು ಉದ್ದೇಶದಿಂದ ನಾನು ಹೇಳಿದ್ದೆ. ಇದನ್ನ ಯಾರು ಹೇಳ್ತಾ ಇರೋದು? ಒಬ್ಬ ಸನ್ಯಾಸಿ. ಅದನ್ನ ಗಮನದಲ್ಲಿಟ್ಕೊಳ್ಳಿ. ಗೃಹೇಭ್ಯ ಏವ ನಿಷ್ಕ್ರಮ್ಯ ವನಮನ್ಯೇತಮಾಶ್ರಿತಾ ಗೃಹಮೇವಾಭಿಸಂಶ್ರಿತ್ಯ ತಥೋನ್ಯೇ ಬ್ರಹ್ಮಚಾರಿಣ. ಕೆಲವರು ಮನೆಯಿಂದ ಹೊರಗಡೆ ಹೋಗಿ ಕಾಡಿನಲ್ಲಿ ನೇತಾಕೊಂಡ್ರು, ಕೆಲವೊಬ್ರು ಮನೆಯಲ್ಲೇ ಇದ್ದುಕೊಂಡು ಕಾಡಿನಲ್ಲಿ ಮಾಡಬೇಕಾದ ಕೆಲಸವನ್ನು ಮಾಡಿದ್ರು. ಒಟ್ಟಾರೆ ವ್ಯಸ್ತಮೇಕಂ ಚತುರ್ಧಾತು ಶಾಶ್ರಮಂ ಬ್ರಾಹ್ಮಣ ವಿದುಹು. ಒಂದೇ ಜೀವನ ಸಾಧನೆ 4 ತೆರನಾಗಿ ದೇವರ ಕಡೆ ಹೋಗುವಲ್ಲಿ ಆಯಿತು ಅಷ್ಟೆ. ನಮ್ಮಲ್ಲಿ ದೋಷದಿಂದ ಅದರ ಡೈವರ್ಷನ್ ಆಗಬೇಕೇ ವಿನಃ ಒಂದು ಆಮೆಯೊಂದು ತನ್ನ 4 ಪಾದಗಳನ್ನು ಇಟ್ಟ ಹಾಗೆ ಸಾಧಕನ ಸಾಧನೆಗೆ 4 ಕಾಲುಗಳಿದ್ದ ಹಾಗೆ ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಯತ್ಯಾಶ್ರಮ, ಬ್ರಹ್ಮಚರ್ಯಾಶ್ರಮ ಅನ್ನೋದು. ಇದನ್ನ ನೋಡಿ, ಈ ಒಂದು ಬ್ಯಾಲೆನ್ಸ್ಡ್ ಮೆಂಟಾಲಿಟಿಯಿಂದ ಮಾತನಾಡ್ತಾ ಇದ್ದಾನು ಯಾರು? ಕಪಿಲ. ಎಷ್ಟು ದೊಡ್ಡದದು. ಸರ್ವೇ ಸರ್ವತ್ರ ತಿಷ್ಠಂತೋ ಗಚ್ಚಂತಿ ಪರಮಾಂ ಗತಿಂ. ಅದಕ್ಕೆ ವ್ಯಸ್ತಮೇಕಂ ಚತುರ್ಧಾತು ಇರುವ ಒಂದು 4 ಆಶ್ರಮವಾಯಿತು. ವ್ಯಸ್ತಂ ಏಕಂ ಚತುರ್ಧಾ ವಿದುಹು ಇರುವ ಒಂದು 4 ಆಯಿತು. ಸರ್ವೇ ಸರ್ವತ್ರ ತಿಷ್ಠಂತಹ ಗಚ್ಚಂತಿ ಪರಮಾಂ ಗತಿಂ. ಎಲ್ಲರೂ ಎಲ್ಲದರಲ್ಲಿ ಇದ್ದು ಒಳ್ಳೆ ಗತಿಯನ್ನು ಹೊಂದುತ್ತಾರೆ. ಯೇತೆ ದಿವಿದೃಶ್ಯಂತೆ ಜ್ಯೋತಿರ್ಭೂತ ದ್ವಿಜಾತಯ ನಕ್ಷತ್ರಾಣಿವ ಧಿಷ್ಣ್ಯಾಸ್ತು ಬಹವಸ್ತಾರಕಾಗಣಾ ಆನಂತ್ಯಮುಪಸಂಪ್ರಾಪ್ತಾ ವಸಂತೋ ದಿವಿದೇವವತ್. ನೋಡಿ, ನೀವು ಒಳಗಣ್ಣಿನಿಂದ ನೋಡಿದರೆ ಆಗಸದ ತುಂಬ ಈ ತರಹದ ಸಜ್ಜನರ ಓಡಾಟ ಗೋಚರ ಆಗುತ್ತೆ. ಸಜ್ಜನರ ಓಡಾಟ ಗೋಚರ ಆಗತ್ತೆ. ನಕ್ಷತ್ರಗಳು ಯಾವ ರೀತಿ ಅಸಂಖ್ಯವಾಗಿ ಇರುತ್ತವೋ ಹಾಗೆ ಅಸಂಖ್ಯರಾದ ಸಜ್ಜನರು ಗೋಚರ ಆಗ್ತಾರೆ. ಅವರು ಯಾವತ್ತೂ ಇಲ್ಲಿಗೆ ಬರೋದೇ ಇಲ್ಲ. ಕೆಲವರು ಬರ್ತಾರೆ. ಯದ್ವಾ ಗಚ್ಚಂತಿ ಸಂಸಾರಂ ಪುನರ್ಯೋನಿಷು ತಾದೃತಾ ನಲಿಪ್ಯಂತೆ ಪಾಪಕೃದ್ಭಿ ಕದಾಚಿತ್ ಕರ್ಮಯೋನಿತಃ. ಕೆಲವರು ಸಂಸಾರದಲ್ಲಿ ಬರ್ತಾರೆ, ಪಾಪದ ಲೇಪಕ್ಕೆ ಒಳಗಾಗದೇ ಇರ್ತಾರೆ. ಏವಂ ಯುಕ್ತೋ ಬ್ರಾಹ್ಮಣ ಸ್ಯಾತ್ ಅನ್ಯೋ ಬ್ರಾಹ್ಮಣಕೋ ಭವೇತ್. ಹೀಗೆ ಇದ್ದವನು ಬ್ರಾಹ್ಮಣ, ಹೀಗೆ ಇಲ್ಲದವನು ಬ್ರಾಹ್ಮಣಕ ಅಂದ್ರೆ ಅಲ್ಪ ಬ್ರಾಹ್ಮಣ ಅಂತ ಅರ್ಥ. ಜ್ಞಾನ ಇದೆ, ಇವ್ರು ಗೊತ್ತಿದ್ದಾರೆ, ಇನ್ನು ಆ ಲೆವೆಲ್ ತಲುಪಿಲ್ಲ, ಅವನನ್ನ ಬ್ರಾಹ್ಮಣಕ ಅಂತ ಕರೀತಾರೆ. ಯಾವಾಗ ಈ ತರಹ ಇರ್ತಾರೆ ಅವ್ರನ್ನ ಬ್ರಾಹ್ಮಣರು ಅಂತ ಕರೀತಾರೆ. ಕರ್ಮೈವ ಪುರುಷಸ್ಯಾಹು ಶುಭಂ ವಾ ಯದಿ ವಾ ಶುಭಂ ಏವಂ ಪಕ್ವ ಕಷಾಯಾಣಾಂ ಆನಂತೇನ ಶ್ರುತೇನ ಚ. ಅದರಿಂದಾಗಿ ಕಷಾಯ ಅಂತಂದ್ರೆ ಅಪಕ್ವತೆ, ಅಪಕ್ವತೆ ನೀಗಬೇಕು, ಅದನ್ನ ಪಕ್ವ ಕಷಾಯರು ಅಂತ ಕರೀತಾರೆ. ಅದಾಗಬೇಕು ಅಂದ್ರೆ ಶಾಸ್ತ್ರ ಶ್ರವಣ ಬೇಕು. ಈ ನಡೆಗೆ ಒಂದು ಗುರಿ, ದೇವರು ಅದಿರಬೇಕು. ತೇಷಾಮಪೇತ ತೃಷ್ಣಾನಾಂ ನಿರ್ಣಿಕ್ತಾನಾಂ ಶುಭಾತ್ಮನಾಂ ಚತುರ್ಥ ಔಪನಿಷದೋ ಧರ್ಮಸಾಧಾರಣ ಸ್ಮೃತಃ. ಹೀಗೆ ಆಸೆಯನ್ನು ಕಳೆದುಕೊಂಡವರಿಗೆ, ಶಾಸ್ತ್ರದ ನಿರ್ಣಯ ಪಡೆದವರಿಗೆ 4ನೆಯ ಧರ್ಮ ಔಪನಿಷದ, ಅದೇ ಸನ್ಯಾಸ. ಅದೆಲ್ಲರಿಗೂ ಸಮಾನ. ಸಾಮಾನ್ಯವಾಗಿ ಒಂದು ಕಲ್ಪನೆ ಹೇಗಿದೆ ಅಂತಂದ್ರೆ, ಸಂಹಿತೆಗಳು ಬ್ರಹ್ಮಚಾರಿಗಳಿಗೆ, ಬ್ರಾಹ್ಮಣ ಯಾಗ ಮಾಡೋದು ಹೇಗೆ, ಸಂಸ್ಕಾರಗಳನ್ನು ಮಾಡೋದು ಹೇಗೆ ಅಂತ ಇವೆ. ಅದು ಗೃಹಸ್ಥರಿಗೆ. ಗೃಹಸ್ಥರು ಅವಳ ಹೆಂಡತಿ ಏನಾದರೂ ವಿರಕ್ತಳಾಗಿದ್ರೆ, ಸಾಕು ಅಂತ ಅನಿಸಿದ್ರೆ ಅವಳೇನ್ ಮಾಡ್ತಾಳೆ, ಗಂಡನ ಜೊತೆಗೆ ಸಾಧನೆ ಮಾಡ್ಲಿಕ್ಕೆ ಹೋಗ್ತಾರೆ. ಅದು ವಾನಪ್ರಸ್ಥ ಅಂತ.
ವಾನಪ್ರಸ್ಥ. ಆ ವಾನಪ್ರಸ್ಥದಲ್ಲಿರುವ ಕರ್ಮಗಳನ್ನೆಲ್ಲ ಹೇಳೋದು ಆರಣ್ಯಕ. ಯತಿಗಳು ಅದು ಹೆಣ್ಣಾಗಿರಬಹುದು ಗಂಡಾಗಿರಬಹುದು, ಒಂದು ವಯಸ್ಸಾಗಿ ಗಂಡ ಸತ್ತ ಮೇಲೆ ಅಥವಾ ಹೆಂಡತಿ ಸತ್ತ ಮೇಲೆ ಅವರು ಸನ್ಯಾಸಿಗಳ ತರಾನೇ. ಯಾಕೆಂದ್ರೆ ಶಾಂತಿಕ ಕರ್ಮ ಇಲ್ಲ, ಪೌಷ್ಟಿಕ ಕರ್ಮ ಇಲ್ಲ, ದೇವರ ಸಾಧನೆ ಮಾಡ್ತಾ ಕೂಡೋದು. ಇಬ್ರು ಸನ್ಯಾಸಿಗಳೇ. ವೇಷ ಇರಲೇಬೇಕು ಅಂತಿಲ್ಲ, ಸನ್ಯಾಸಿಗಳ ತರಾನೇ. ಅವರು ಏನ್ ಮಾಡ್ತಾರೆ, ಇಬ್ಬರಲ್ಲಿ ಯಾರೊಬ್ರು ಹೋಗಲೇಬೇಕು. ಹೋದ್ಮೇಲೆ ತೀರಾ ವಯಸ್ಸಾದ್ಮೇಲೆ ಮತ್ತೆ ಮದುವೆ ಆಗ್ಲಿಕ್ಕಾಗತ್ತಾ? ಆಗಲ್ಲ. ಅದು ಸಾಧುವೂ ಅಲ್ಲ. ಯಾಕಂದ್ರೆ ಗೃಹ್ಯ ಭೋಗಗಳನ್ನೆಲ್ಲ ಅನುಭವಿಸಿ ಆಗಿರುತ್ತೆ. ಹಾಗಾದ್ರೆ ಮತ್ತೇನು, ಸಾಧನೆ ಮಾಡ್ತಾ ಕುತ್ಕೋಬೇಕು. ಅದೇ ಉಪನಿಷತ್ತು ಅದನ್ನ ಹೇಳುತ್ತೆ. ಇದು ಈ ಉಪನಿಷತ್ತಿನ ಧರ್ಮ ಸಾಧಾರಣ ಸ್ಮೃತಃ ಅಂತ ಅನ್ನತ್ತೆ. ಎಲ್ಲರಿಗೂ ಇರುವಂತಹ ಧರ್ಮ ಇದು, ಉಪನಿಷತ್ತಿನಲ್ಲಿ ಹೇಳಿದಂಥದ್ದು ಅಂತ. ಅಂದ್ರೆ ಹೆಣ್ಣು ಮಕ್ಕಳಿಗಲ್ಲ ಅಂತಲ್ಲ, ಗಂಡು ಮಕ್ಕಳಿಗಲ್ಲ ಅಂತಲ್ಲ. ಈಗ ಅದು ತಪ್ಪು ಕಲ್ಪನೆಗೊಳಗಾಗಿದೆ. ನೀವು ವೇದ ಅಧ್ಯಯನ ಮಾಡ್ಲಿಕ್ಕಿಲ್ಲ ಅಂತ. ಅಲ್ಲ, ಅಧಿಕಾರ ಇವ್ರು ಕೊಡ್ತೀವಿ ಅಂತ ಇವ್ರು ಭ್ರಮಿಸಿ ಇಟ್ಟುಕೊಂಡು ಇವ್ರು ಎಷ್ಟು ಮಾಡಿದ್ದಾರೆ ಅನ್ನೋದು ಜಗತ್ತು ನೋಡಿದೆ. ಅದು ಬೇರೆ. ಹೇಳಿದ್ದು ಹೆಣ್ಣಾಗಲಿ ಗಂಡಾಗಲಿ ಒಂದು ಹಂತವನ್ನು ತಲುಪಿದ ಮೇಲೆ ಉಪನಿಷತ್ತೇ ಗತಿ. ತೆಗೆದುಕೊಳ್ಳಿ, ಎಲ್ಲಿದೆ ಪ್ರಮಾಣ ಅಂತಾರೆ. ಎಲ್ಲಿದೆ ಪ್ರಮಾಣ ಅಂತಂದ್ರೆ ಒಂದು ಸಿಂಪಲ್ ಪ್ರಶ್ನೆ. ಈಗ ಮಧ್ವಾಚಾರ ತಾಯಿ ಇದ್ರು, ಮಧ್ವಾಚಾರ ಅಜ್ಜಿ ಇದ್ರು, ಅವ್ರ ಮುತ್ತಜ್ಜಿ ಕೋಲಜ್ಜಿಗಳಿದ್ರು. ಅವರೆಲ್ಲ ಏನು ಹೇಳ್ತಾ ಇದ್ರು? ದಾಸರು ಬಂದೇ ಇರಲಿಲ್ಲ, ಕನ್ನಡ ಹಾಡಿರಲಿಲ್ಲ, ತುಳು ಹಾಡಿರಲಿಲ್ಲ. ತುಳು ಹಾಡು ವಾದರಾಜರ ಕಾಲದಲ್ಲಿ ಬಂತು. ಅದು ಏನು ತೀರ ಉಪಾಸನೆಗೆಲ್ಲ ಉಪಯುಕ್ತವಾದದ್ದಲ್ಲ. ದೇವರ ಭಜನೆಯನ್ನು ಮಾಡಲಿಕ್ಕೆ ಎಲ್ಲರಿಗೆ. ಅಲ್ಲಿ ತನಕ ಏನ್ ಮಾಡೋದು ಅಂತ ಅವ್ರು ನಾಸ್ತಿಕರಾಗಿದ್ರ? ಏನೋ ಒಂದು ಹೇಳ್ತಾ ಇರ್ಬೇಕಲ್ಲ ಅವರು. ಏನದು? ಈ ಕಾಮನ್ ಸೆನ್ಸ್ ಇಲ್ಲದೆ ಪ್ರಶ್ನೆ ಮಾಡ್ತಾರೆ. ನೀವು ಕೆಲವೊಂದು ವಾಟ್ಸಾಪ್ ಗ್ರೂಪ್ಗಳಲ್ಲಿ ಇರಬೇಕು. ಅಯ್ಯೋ, ನಾವು ಶಾಸ್ತ್ರಜ್ಞರು ಅಂತ ಅನ್ಕೊಂಡವ್ರು ಈ ತರಹ ಇದ್ದಾರಾ ಅಂತ ಬೇಸರ ಬಂದ್ಬಿಡುತ್ತೆ ಅವ್ರ ಬಗ್ಗೆ. ಮಾತೆತ್ತಿದ್ರೆ ಪ್ರಮಾಣ ಎಲ್ಲಿ ಅಂತ ಕೇಳ್ತಾರೆ. ಬೇಸಿಕ್ ಸೆನ್ಸ್, ಕಾಮನ್ ಸೆನ್ಸ್ ಇಲ್ಲದೆ ಇದ್ದವರೇ ಈ ತರ ಎಲ್ಲ ಕೇಳೋದು. ಅದರಿಂದಾಗಿ ಚತುರ್ಥ ಔಪನಿಷದ ಧರ್ಮ ಸಾಧಾರಣ ವಿಚ್ ಇಸ್ ಅಪ್ಲಿಕಬಲ್ ಟು ಆಲ್. ಯಾವುದು? ಔಪನಿಷದ ಧರ್ಮ. ಉಪನಿಷತ್ತಿನಲ್ಲಿ ಹೇಳಿದ ಸಂಗತಿ ಎಲ್ಲರಲ್ಲಿ. ಉಪನಿಷತ್ತಿನಲ್ಲಿ ಹೇಳಿದ ಉಪಾಸನೆ, ಉಪನಿಷತ್ತಿನಲ್ಲಿ ಹೇಳಿದ ವೈರಾಗ್ಯ, ಉಪನಿಷತ್ತಿನಲ್ಲಿ ಹೇಳಿದ ಜ್ಞಾನ, ಇಟ್ ಇಸ್ ಕಾಮನ್ ಟು ಆಲ್. ಒಂದು ಹಂತ ದಾಟಿದ ಮೇಲೆ ನ ಸಸಿದ್ಧೈ ಸೇವ್ಯತೆ ನಿತ್ಯಂ ಬ್ರಾಹ್ಮಣೈರ್ನಿಯತಾತ್ಮಭಿ ಸಂತೋಷ ಮೂಲಸ್ತ್ಯಾಗಾತ್ಮ ಜ್ಞಾನಾಧಿಷ್ಠಾನ ಉಚ್ಯತೆ. ಸಿದ್ಧರು, ಬ್ರಾಹ್ಮಣರು ಇದನ್ನು ಸೇವಿಸ್ತಾರೆ. ಅದರ ಹೆಸರು ತ್ಯಾಗ ಅಂತ. ಈ ತ್ಯಾಗ ಅನ್ನೋದಿದೆಯಲ್ಲ, ಸಂತೋಷ ಮೂಲ, ತೃಪ್ತಿಯಿಂದ ಶುರುವಾಗುವಂಥದ್ದು ತ್ಯಾಗ. ನನಗಿಷ್ಟು ಸಾಕು ಅಂತ ಅನ್ನಿಸ್ಬಿಟ್ರೆ ಎಷ್ಟು ಕೊಟ್ಟರು ಬೇಡ ಅಂತ ಅನ್ಸುತ್ತೆ. ಇಷ್ಟು ಸಾಕು ಜೀವನದಲ್ಲಿ. ಅದೇ ಈ ತ್ಯಾಗ ಬರೋದೇ ಸಂತೋಷ ಮೂಲವಾಗಿ. ಇದೇ ಜ್ಞಾನದ ಅಧಿಷ್ಠಾನ. ಈ ತ್ಯಾಗ ಮಾಡಿದ್ರಿ ಅಂದ್ರೆ ಜ್ಞಾನ ಬರುತ್ತೆ. ಎಲ್ಲವನ್ನು ಭೋಗಿಸ್ತೇವೆ ಅಂದ್ರೆ ಜ್ಞಾನ ಕಳ್ಕೊತೀವಿ. ಜ್ಞಾನದ ಸುಖ ಒಂದು ಸಿಗಲ್ಲ. ಸುಖ ಇರೋದೇ ಜ್ಞಾನದಿಂದ. ಅಟ್ಲೀಸ್ಟ್ ಇದು ಭೋಗ ಅನ್ನುವ ಸುಖವು ಜ್ಞಾನದಿಂದಲೇ. ಇಲ್ಲ ಅಂದ್ರೆ ಒಬ್ಬ ಅರಿವು ತಪ್ಪಿ ಬಿದ್ದಿರ್ತಾನೆ, ಅವನಿಗೆ ಸೊಗಸಾದ ಮನೆಯಲ್ಲಿ ಇಟ್ಟಿರ್ತಾರೆ, ಅವನನ್ನ ಮೂರ್ಛೆಯಲ್ಲಿ ಇರ್ತಾನೆ. ಸೊಗಸಾದ ಮನೆಯಲ್ಲಿ ಮೆತ್ತನೆಯ ದಿಂಬಿನಲ್ಲಿ ಏನು ಪಾಶಾದ ವಸ್ತುಗಳ ಮಧ್ಯೆ ಇರಿಸಿರ್ತಾರೆ. ಜ್ಞಾನ ಇಲ್ಲ, ಸುಖನೇ ಇಲ್ಲ. ಸೊ ಜ್ಞಾನವಿಲ್ಲದೆ ಸುಖವಿಲ್ಲ.
ಹೀಗಾಗಿ ಆ ತ್ಯಾಗ ಏನಿದೆ ಅದು ಜ್ಞಾನಕ್ಕೆ ಅಧಿಷ್ಠಾನ. ಸುಖ ಹಾಗಿದ್ದೇ ಇರುತ್ತೆ. ಗಚ್ಚಂತೋ ಬಲಿನ ಕ್ಷೇಮಂ ಅಪವರ್ಗ ಮತೋ ನಿತ್ಯೋ ಯತಿಧರ್ಮ ಸನಾತನಃ ಸಾಧಾರಣ ಕೇವಲೋ ವಾ ಯಥಾ ಬಲಮುಪಾಸ್ಯತೆ. ಅದರಿಂದಾಗಿ ಯತಿಧರ್ಮ ಅನ್ನೋದೇನಿದೆ ಇದು ಸಾಧಾರಣ, ಎಲ್ಲರಿಗೂ ಅನ್ವಯಿಸುವಂಥದ್ದು. ಅಥವಾ ಕೇವಲೋವ, ಇಲ್ಲದೇ ಇದ್ದವ್ರಿಗೆ, ಯಾರಿಗೆ ಇಲ್ವೋ ಅವ್ರಿಗೆ ಮಾತ್ರ. ಯಾರಿಗೆ ಉತ್ಕಟವಾದ ಬಯಕೆ ಹೊರಗಡೆ ಸೆಳೆಯೋದಿಲ್ವೋ ಅವ್ರಿಗೆ ಮಾತ್ರ. ಒಂದೋ ಸಾಧಾರಣ, ಒಂದೋ ಕೇವಲ. ಯಥಾಬಲ ಉಪಾಸ್ಯತೆ, ಅವರ ಮನಸ್ಸಿನ ಬಲ ಇದ್ದ ಹಾಗೆ ಇದರ ಉಪಾಸನೆ. ಗಚ್ಚಂತೋ ಬಲಿನ ಕ್ಷೇಮಂ ದುರ್ಬಲೋತ್ರಾವಸೀದತಿ ಬ್ರಹ್ಮಣ ಪದಮಿನ್ವಿಚ್ಛನ್ ಸಂಸಾರಾತ್ ಮುಚ್ಚತೆ ಶುಚಿ. ಇದು ಬಲಿಷ್ಠರ ದಾರಿ, ದುರ್ಬಲರದ್ದಲ್ಲ. ದೇವರ ದಾರಿಯಲ್ಲಿ ಸಾಗುವವರು ಬೇಗ ಸಂಸಾರದಿಂದ ಮುಕ್ತಿಯನ್ನು ಹೊಂದುತ್ತಾರೆ. ಅದನ್ನೇ ಇದರಲ್ಲಿ ಹೇಳಿದ್ದು ನಾಯಮಾತ್ಮ ಬಲಹೀನೇನ ಲಭ್ಯ ಅಂತ. ಇಷ್ಟು ಕಪಿಲ ಹೇಳಿದ. ಇದಾದ ಮೇಲೆ ಸ್ಯೂಮರಶ್ಮಿ ಪ್ರಶ್ನೆ ಮಾಡಿದ. ಯೇ ಭುಂಜತೆ ಯೇ ದದತೆ ಯಜಂತೆ ಅಧೀಯತೆ ತಯೇ ಮಾತ್ರಾಭಿರ್ಧರ್ಮಲಬ್ಧಾಭಿಃ ಯೇ ವಾತ್ಯಾಗಂ ತಮಾಶ್ರಿತಾಃ ಯೇ ತೇತಾಂ ಪ್ರೇತ್ಯ ಭಾವೇತು ಕತಮೇ ಸ್ವರ್ಗಜಿತ್ತಮಾಃ. ಯೇ ಭುಂಜತೆ, ಯಾರು ಭೋಗಿಸುತ್ತಾರೆ, ಯಾರು ಕೊಡ್ತಾರೆ, ಯಾರು ಪೂಜಿಸುತ್ತಾರೆ, ಯಾರು ಅಧ್ಯಯನ ಮಾಡ್ತಾರೆ ಅವರು ಒಂದು ಕಡೆಗೆ ಇಡೋಣ. ಯಾರು ಕೇವಲ ತ್ಯಾಗ ಮಾಡ್ತಾ ಇರ್ತಾರೆ ಅವ್ರನ್ನೊಂದು ಕಡೆ ಇಡೋಣ. ಇಬ್ರು ಸತ್ಮೇಲೆ ಯಾರಿಗೆ ಸ್ವರ್ಗ ಸಿಗುತ್ತೆ? ಸ್ವರ್ಗದಲ್ಲಿ ಯಾರು ಉತ್ಕಟವಾದ ಸುಖವನ್ನು ಅನುಭವಿಸ್ತಾರೆ? ಅದಕ್ಕೆ ಕಪಿಲ ಹೇಳ್ತಾನೆ, ಪರಿಗ್ರಹ ಶುಭಾಸ್ತರವೇ ಗುಣತೋಭ್ಯುದಯಾಶ್ಚಯೇ ನತು ತ್ಯಾಗ ಸುಖಂ ಪ್ರಾಪ್ತಾ ಏವಂ ತ್ವಮಪಿ ಪಶ್ಯಸಿ. ಗುಣದಿಂದ ಮತ್ತೆ ಈ ಕ್ರಿಯೆಗಳಿಂದ ಅಭ್ಯುದಯ ಸ್ವರ್ಗ ಅನ್ನೋದು ಇರುತ್ತೆ. ಆದರೆ ಏನೇ ಆದರೂ ತ್ಯಾಗದ ಸುಖ ಅವ್ರಿಗಾಗಲ್ಲ. ಇಷ್ಟೇ ಹೇಳಿ ನಿಲ್ಲಿಸ್ಬಿಡ್ತಾನೆ. ನತು ತ್ಯಾಗ ಸುಖಂ ಪ್ರಾಪ್ತಾ. ತ್ಯಾಗದ ಸುಖ ನಮ್ಗೆ ಗೊತ್ತಿಲ್ಲ. ಆ ತ್ಯಾಗದ ಸುಖ ಇದೆಯಲ್ಲ ಅದು ಬಹಳ ದೊಡ್ಡದು. ಸ್ಯೂಮರಶ್ಮಿ ಭವಂತೋ ಜ್ಞಾನ ನಿಷ್ಠಾ ವೈ ಗೃಹಸ್ಥ ಜ್ಞಾನ ನಿಶ್ಚಯಾ ಆಶ್ರಮಾಣಾಂ ಚ ಸರ್ವೇಷಾಂ ನಿಷ್ಠಾಯಾಂ ಐಕ್ಯಮುಚ್ಯತೆ. ಈ ತನಕ ನೀವು ಹೇಳಿದ್ರಿ ಯಾವುದೇ ಆಶ್ರಮದ ಗುರಿಯಲ್ಲಿ ವ್ಯತ್ಯಾಸ ಇಲ್ಲ, ದಾರಿಯೂ ಒಂದೇ. ದಾರಿಯಲ್ಲಿ ಒಬ್ಬರದು ಕಿರುದಾರಿ ಆಗಿರಬಹುದು, ಒಬ್ಬರದು ಹೆದ್ದಾರಿ ಆಗಿರಬಹುದು, ಆದರೆ ದಾರಿ ಒಂದೇ. ಏಕತ್ವೇತ ಪೃಥಕ್ತ್ವೇಚ ವಿಶೇಷೋ ನಾಣ್ಯ ಉಚ್ಯತೆ. ಹಾಗಾದ್ರೆ ಇದು ಬೇರೆ ಬೇರೆ ಯಾಕೆ ಅಂತ ಹೇಳಿ, ಎಲ್ಲ ಒಂದೇ ಆದ್ಮೇಲೆ ಬೇರೆ ಬೇರೆ ಯಾಕಿರುತ್ತೆ? ತದ್ಯಥಾವದ್ಯಥಾ ನ್ಯಾಯಂ ಭಗವಾನ್ ಪ್ರಬ್ರವೀತು ಮೇ. ದಯವಿಟ್ಟು ಹೇಳಬೇಕು. ಕಪಿಲ ಕಾಷಾಯ ಪಕ್ತಿ ಕರ್ಮಾಣಿ ಜ್ಞಾನಂ ತು ಪರಮಾಗತಿ ಪಕ್ವೇ ಕಷಾಯೇ ವಿಜ್ಞಾನಂ ಯಥಾ ಜ್ಞಾನೇನ ತಿಷ್ಠತಿ. ನೋಡಪ್ಪ, ಹೌದು, ಕಷಾಯ ಪಕ್ತಿ. ಕಷಾಯ ಅಂತಂದ್ರೆ ಮನಸ್ಸಿನ ಗಿಜ್ಜಿ ಗೊಂದಲಗಳು. ಕಷ ಹಿಂಸಾಯಾಮ್, ಹಿಂಸೆಯನ್ನು ಯಾವುದು ಬರಮಾಡಿಕೊಳ್ಳುತ್ತೋ ಅದು ಕಷಾಯ. ಕಷ್ಟ ಅಂತ ಹೇಳ್ತೇವೆ. ಕಷ್ಟ ಅಂದ್ರೇನು? ಮಾನಸಿಕವಾದ ಹಿಂಸೆಯೇ ಕಷ್ಟ. ಕಷ ಹಿಂಸಾಯಾಮ್ ಅಂತ ಧಾತು. ಅದಕ್ಕೆ ತಪ್ರತ್ಯಯ ಬಂದ್ರೆ ಕಷ್ಟ ಅಂತ ಆಗ್ತದೆ ರೂಪ. ಕಷ್ಟ ಅಂದ್ರೇನು? ಮಾನಸಿಕವಾದ ಹಿಂಸೆ. ಅದನ್ನು ನೀವು ತೊಳೆದ ಹೋದ್ರೆ ಅದು ಕಷ್ಟ ಅಲ್ಲ. ಕಷಾಯ ಪಕ್ತಿ ಕರ್ಮಾಣಿ ಜ್ಞಾನಂತು ಪರಮಾಗತಿ. ಕಷಾಯ ಪಕ್ತಿ, ಈ ಒಂದು ಒಳಗಡೆ ಇರುವ ಅಪಕ್ವತೆ ಅದು ಮಾಗೋದು. ಕರ್ಮಗಳು, ಜ್ಞಾನ, ಮತ್ತೆ ಈ ಜ್ಞಾನ ಅನ್ನುವುದು ಪಕ್ವವಾದಾಗ ವಿಜ್ಞಾನ. ಪಕ್ವೇ ಕಷಾಯೇ ವಿಜ್ಞಾನಂ.
ಮನಸ್ಸು ಮಾಗದೆ ಜ್ಞಾನಕ್ಕೆ ತೆರ್ಕೊಳ್ಳಲ್ಲ. ಅದರ ಹಿಂದೆ ಬಹಳ ಕಷ್ಟಪಡಬೇಕಾಗತ್ತೆ. ನಮ್ಮನ್ನೇ ನಾವು ಟೆಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇತಿಹಾಸವನ್ನ ಎಳಿಬೇಕಾಗತ್ತೆ. ಅಪ್ರಿಯವಾದದ್ದನ್ನು ಜೀರ್ಣಿಸ್ಕೊಳ್ಬೇಕಾಗತ್ತೆ. ಕೆಲವರು ನಮಗೆ ಅಪ್ರಿಯವಾದದ್ದನ್ನು ನಾವು ಕೇಳಲೇಬಾರದು. ನಮ್ಗೆ ಅವೆಲ್ಲ ನಮಗೆಲ್ಲ ಹೇಳ್ಬೇಡಪ್ಪ, ನಾವು ಇದನ್ನು ನಂಬ್ಕೊಂಡ್ಬಿಟ್ಟಿದೀವಿ, ಮುಗಿದೋಯ್ತು. ಸಾತ್ಯಗಿತ್ಯ ಅದೆಲ್ಲ ನಿಮ್ಮ ಮನೇಲಿ ಉಪ್ಪಿನಕಾಯಿ ಹಾಕೊಂಡು ನಕ್ಕೋ, ನಮಗೆ ಬೇಕಾದದ್ದು ಇದು ಅಷ್ಟೆ. ಹೀಗಿದ್ರೆ ಸುಖ ಆಗಲ್ಲ. ಆನೃಶಂಸ್ಯಂ ಕ್ಷಮಾಚಾಂತಿ ಅಹಿಂಸಾ ಸತ್ಯಮಾರ್ಜವಂ. ಮತ್ತೆ ಎಲ್ಲರಿಗೂ ಬೇಕಾದದ್ದು ಇದು ಬ್ರಾಹ್ಮಣನ ದಾರಿ. ಕ್ರೂರತೆ ಇಲ್ಲದೆ ಇರೋದು, ಕ್ಷಮೆ, ಶಾಂತಿ, ಅಹಿಂಸಾ, ಸತ್ಯ, ನೇರವಂತಿಕೆ, ಅದ್ರೋಹ, ಯಾರಿಗೂ ದ್ರೋಹ ಮಾಡದೇ ಇರೋದು, ಅತಿಮಾನ ಇಲ್ಲ, ತನ್ನ ಬಗ್ಗೆ ಏನೇನೋ ಅನ್ಕೊಂಡ್ಬಿಡೋದು ಅಲ್ಲ. ಹ್ರೀಹಿ ಕೆಟ್ಟ ಕೆಲಸದಲ್ಲಿ ನಾಚಿಕೆ, ತಿತಿಕ್ಷಾ, ಸಹನೆ, ಕಷ್ಟಗಳನ್ನು ಸಹಿಸಬೇಕು. ಅದು ದೇವರ ತಪಸ್ಸು. ದೇವರನ್ನ ಕುರಿತಾದ ತಪಸ್ಸು ಅದು ಕೂಡ ಕಷ್ಟಗಳ ಸಹನೆ. ಇನ್ನು ಶಮ, ದೇವರ ಮೇಲೆ ಭಕ್ತಿ, ಇದೆಲ್ಲ ದೇವರನ್ನ ಕುರಿತಾದ ದಾರಿ. ಪಂಥಾನೋ ಬ್ರಹ್ಮಣಸ್ತ್ವೇತೆ ತದ್ವಿದ್ವಾನ್ ಅನುಬುದ್ಧೇತ ಮನತಾ ಕರ್ಮ ನಿಶ್ಚಯಂ. ಹೀಗಿರುವಾಗ ಒಬ್ಬ ಪ್ರಜ್ಞಾವಂತ ಮನಸ್ಸಿನಿಂದ ಕರ್ಮದ ಗತಿಯನ್ನ, ಕರ್ಮದ ನಿಶ್ಚಯವನ್ನ ಮಾಡಿಕೊಳ್ಬೇಕು. ಇಲ್ಲಿ ಹೊಂದಿದವರೇ ಪರಮಗತಿಯನ್ನ ಹೊಂದೋದು. ವೇದಗಳನ್ನು ತಿಳಿಬೇಕು, ತಿಳಿದು ಯಥಾಸ್ಥಿತವಾಗಿ ತಿಳಿಬೇಕು. ಅವನನ್ನ ವೇದವನ್ನ ತಿಳಿದವ ಅಂತಾರೆ. ಉಳಿದವರು ವೇದ ವಾಚಕರು, ವೇದದ ಬಗ್ಗೆ ಹೇಳ್ತಾರೆ. ಸರ್ವೇ ವಿದುರ್ವೇದ ವಿದಃ ವೇದೇ ತರ್ವಂ ಪ್ರತಿಷ್ಠಿತಂ ವೇದೇ ಹಿ ನಿಷ್ಠಾತರ್ವಸ್ಯ ಯದ್ಯದಸ್ತಿ ಚ ನಾಸ್ತಿ ಚ. ವೇದವನ್ನ ಬಲ್ಲವರು ಎಲ್ಲವನ್ನೂ ತಿಳಿದಂತೆ ಜಗತ್ತಿನ ಎಲ್ಲ ಪದಾರ್ಥಗಳ ಬಗ್ಗೆ ಅವ್ರಿಗೊಂದು ಪ್ರಜ್ಞೆ ಉಂಟಾಗಿರುತ್ತೆ. ಅನುಕ್ತಂ ಪಂಚಬಿರ್ವೇದೈ ನವಸ್ತ್ವಸ್ತಿ ಕುತಶ್ಚನ ಅಂತ ಮಧ್ವಾಚಾರ್ಯರ ಮಾತಿದೆ. ವೇದದಲ್ಲಿ ಹೇಳದ ವಿಚಾರವೇ ಇಲ್ಲ ಅಂತ. ಹಂಗೆ ಓದ್ಬೇಕಷ್ಟೇ ನಾವು. ವೇದದಲ್ಲಿ ಹೇಳದ ವಿಚಾರವೇ ಇಲ್ಲ. ಏತದಂತಂಚ ಮಧ್ಯಂಚ ಸಚ್ಚ ಸಚ್ಚ ವಿಧಾನತಃ. ಮಧ್ಯ ಯಾವುದು, ಆದಿ ಯಾವುದು, ಅಂತ್ಯ ಯಾವುದು ಅನ್ನೋದು ಗೊತ್ತಾಗತ್ತೆ. ಸಮಾಪ್ತಂ ತ್ಯಾಗ ಇತ್ಯೇವ ಶಮ ಇತ್ಯೇವ ನಿಶ್ಚಿತಂ ಸಂತೋಷ ಇತ್ಯಂತಗತಂ ಅಪವರ್ಗೆ ಪ್ರತಿಷ್ಠಿತಂ. ತ್ಯಾಗವೇ ಕೊನೆ, ಶಮವೇ ನಿಶ್ಚಯ, ಸಂತೋಷವೇ ಒಳಗಡೆ ಇರಬೇಕಾದದ್ದು. ಇದೆಲ್ಲವೂ ಅಪವರ್ಗೆ ಪ್ರತಿಷ್ಠಿತಂ, ಬಿಡುಗಡೆಯಲ್ಲಿಯೇ ಪರ್ಯವಸಾನ ಆಗತ್ತೆ. ಋತಂ ಸತ್ಯಂ ವಿದಿತಂ ವೇದಿತವ್ಯಂ ಸರ್ವಸ್ಯಾತ್ಮ ಸ್ಥಾವರಂ ಜಂಗಮಂ ಚ ಸರ್ವಂ ಸುಖಂ ಯಕ್ಷಿವಂ ಚೋತ್ತರಂಚ ಬ್ರಹ್ಮ ವ್ಯಕ್ತಂ ಪ್ರಭವಶ್ಚಾವ್ಯಯಶ್ಚ. ಋತ ಸತ್ಯ, ಇದನ್ನು ತಿಳಿಬೇಕು. ಋತ ಅಂದ್ರೆ ಯಥಾರ್ಥ ವಿಜ್ಞಾನ. ಆ ಯಥಾರ್ಥ ವಿಜ್ಞಾನ ಅಪ್ಲಿಕೇಶನ್ ಅಲ್ಲಿ ಬರುತ್ತಲ್ಲ, ಅದು ಸತ್ಯ. ಕೆಲವರು ಸತ್ಯ ಅಂದ್ರೆ ಇದ್ದದ್ದನ್ನಿದ್ದಾಗ ಹೇಳ್ಬಿಡೋದು ಸತ್ಯ ಅಂತ ಅನ್ಕೊಂಡಿದ್ದಾರೆ. ಅಲ್ಲ, ಯಥಾರ್ಥವಾದ ವಿಜ್ಞಾನದ ಅಪ್ಲಿಕೇಶನ್ ಏನಿದೆ ಅದು ಸತ್ಯ. ಋತ ಅಂದ್ರೆ ಯಥಾರ್ಥವಾದ ಜ್ಞಾನ. ಋತವನ್ನ ಹಿತವಾಗುವಂತೆ ಹೇಳೋದು ಸತ್ಯವೇ. ಇದ್ದಂತೆ ಹೇಳಿಬಿಟ್ರೆ ಕೆಲವೊಮ್ಮೆ ಅದು ಏನು ಪರಿಣಾಮ ಆಗತ್ತೆ ನೋಡಿಕೊಂಡು ಸಜ್ಜನರಿಗೆ ಹಿತವಾಗುವಂತೆ ಹೇಳಬೇಕು. ಅದು ಋತ, ಅದು ಸತ್ಯ. ಸರ್ವಸ್ಯಾತ್ಮ ಸ್ಥಾವರಂ ಜಂಗಮಂ ಚ. ಸ್ಥಾವರ ಜಂಗಮ ಪ್ರಾಣಿಗಳ ಸ್ವಾಮಿ, ಅವನಿಂದ ಬರುವ ಸುಖ, ಇದು ತಿಳಿಬೇಕಾದದ್ದು. ಏತೈ ಶಬ್ದೈರ್ ಗಮ್ಯತೆ ಬುದ್ಧಿನೇತ್ರೈ ತಸ್ಮೈ ನಮೋ ಬ್ರಹ್ಮಣೇ ಬ್ರಾಹ್ಮಣಾಯ. ಅವ್ಯಕ್ತ ಎನಿಸಿಕೊಂಡ ದೇವರು, ಪ್ರಭವ ಎಲ್ಲದರ ಸೃಷ್ಟಿಕರ್ತೃ, ಅವ್ಯಯ ನಾಶವಿರದವ, ತೇಜಸ್ಸು ಎಲ್ಲರನ್ನ ಸೋಲಿಸಬಲ್ಲವ, ಎಲ್ಲ ಭಕ್ತರ ಅಪರಾಧಗಳನ್ನು ಕ್ಷಮಿಸುವವ, ಶಾಂತಿ, ಅನಾಮಯ. ಆಮಯ ಅಂತಂದ್ರೆ
ದೋಷ. ಅನಾಮಯ ಅಂತಂದ್ರೆ ದೋಷವಿರದೇ ಇರುವಿಕೆ. ಆಕಾಶದಂತೆ ಎಲ್ಲೆಡೆ ಹರಡಿದ್ದಾನೆ, ವೇದ ಪ್ರತಿಪಾದ್ಯನಾಗಿದ್ದಾನೆ, ಸನಾತನ. ಈ ಶಬ್ದಗಳಿಂದ ದೇವರನ್ನ ಕಾಣ್ತಾರೆ. ಏನು? ಬುದ್ಧಿನೇತ್ರೈ, ಒಳಗಣ್ಣಿನಿಂದ ಕಾಣ್ತಾರೆ ದೇವರನ್ನು. ಅದು ನೋಡಿ, ಬುದ್ಧಿನೇತ್ರೈ. ಶಾಸ್ತ್ರ ಈ ಶಬ್ದಗಳನ್ನು ಬಳಸಬಹುದು. ಇದು ಅರ್ಥ ಆಗೋದು ಯಾವಾಗ ಅಂತಂದ್ರೆ ಒಳಗಡೆಯ ಕಣ್ಣು ಮೂಡಿದಾಗ, ಬಗೆಗಣ್ಣು ಮೂಡಿದಾಗ. ಅವನು ಅದನ್ನೇ ಹೇಳಿದ್ದು ನಿನ್ನೆ. ಶಾಸ್ತ್ರ ಅಂದ್ರೆ ಅದು ಸ್ಥೂಲ ಪುಸ್ತಕ ಅಲ್ಲ, ವರ್ಣ ಅಲ್ಲ, ವಾಕ್ಯ ಅಲ್ಲ, ಮತ್ತೆ ಅದರಿಂದ ಉಂಟಾಗುವಂತಹ ಜ್ಞಾನ ಅದು ಸಾಫ್ಟ್. ಅದನ್ನ ಹೇಳಲಿಕ್ಕಾಗಲ್ಲ, ಜ್ಞಾನ ತೋರಿಸ್ಲಿಕ್ಕಾಗತ್ತಾ? ಈ ತರಹದ ಬ್ರಹ್ಮನಿಗೆ ನಮಸ್ಕಾರ. ಈ ತರಹದ ಬ್ರಹ್ಮನನ್ನು ತಿಳಿಸುವ ಬ್ರಾಹ್ಮಣನಿಗೆ ನಮಸ್ಕಾರ. ತಸ್ಮೈ ನಮೋ ಬ್ರಹ್ಮಣೇ ಬ್ರಾಹ್ಮಣಾಯ. ಇಲ್ಲಿಗೆ ನಿಮ್ಮನ್ನ ಈ ತನಕ ಕಾಡ್ತಾ ಇದ್ದ ಸ್ಯೂಮರಶ್ಮಿ ಮತ್ತೆ ಕಪಿಲರ ಸಂವಾದ ಮುಗಿತು. ತಮಾಷೆಗೆ ಹೇಳಿದ್ದು, ಬಹಳ ಒಳನೋಟಗಳನ್ನು ಕೊಟ್ಟ ಸಂವಾದ ಇದು. ಹೀಗೆ 255ನೇ ಅಧ್ಯಾಯ ಮುಗೀತು. ಇನ್ನು ಕುಂಡಧಾರ ಅಂತ ಒಬ್ಬನ ಕಥೆ ಶುರು ಆಗುತ್ತೆ. ಯುಧಿಷ್ಠಿರ ಕೇಳ್ತಾನೆ, ಧರ್ಮಮರ್ಥಂಚ ಕಾಮಂಚ ವೇದಾಶ್ಚಂಸಂತಿ ಭಾರತ, ಕಸ್ಯ ಲಾಭೋ ವಿಶಿಷ್ಟೋತ್ರ ತನ್ಮೇ ಬ್ರೂಹಿ ಪಿತಾಮಹ. ಈ ಸೊಗಸಾದ ಉಣಿಸನ್ನ ಉಣ್ಣುತ್ತಾ ಇರುವಾಗ ಅಯ್ಯೋ ಇದೆಲ್ಲರಿಗೂ ಸಿಗಬಾರ್ದಿತ್ತೆ ಅಂತ ಅನ್ನಿಸತ್ತೆ. ಯಾವಾಗ ಅಂತಂದ್ರೆ ಜ್ಞಾನದ ಸೊಗಸಾದ ಉಣಿಸು ಬರುವಾಗ ಅಯ್ಯೋ ಇದೆಲ್ಲ ಎಲ್ರಿಗೂ ಗೊತ್ತಾಗಬಾರ್ದಿತ್ತೆ, ಎಷ್ಟು ಚೆನ್ನಾಗಿರೋದು ಅಂತ ಅನ್ಸುತ್ತೆ. ಆ ತರಹದ ಅತ್ಯದ್ಭುತವಾದ ಉಣಿಸು ಮಹಾಭಾರತ ಅನ್ನೋದೊಂದು ಆಭೋಗ. ಜಗತ್ತಿನಲ್ಲಿ ಅತ್ಯಂತ ಸುಂದರವಾದದ್ದು ಮೂರಂತೆ. ಒಂದು ಪ್ರಿಯಾ ಭಾರ್ಯ, ಒಳ್ಳೆ ಹೆಂಡತಿ, ಅತ್ಯಂತ ಪ್ರಿಯಳಾದ ಹೆಂಡತಿ ಸಿಕ್ಕಿದ್ರೆ ತೃಪ್ತಿ. ಇನ್ನು ಮಿತ್ರ ಸಂಸರ್ಗ, ಒಳ್ಳೆ ಫ್ರೆಂಡ್ಸ್, ಅವ್ರ ಜೊತೆಗೆ ತಾಂಬೂಲ ಚರ್ವಣ. ತಾಂಬೂಲ ಇವತ್ತಿನ ಕಾಲದಲ್ಲಿ ಕಾಫಿ ಅಥವಾ ಟೀ ಸೇವನೆ ಅಂತ ಇಟ್ಕೊಳ್ಳಿ. ಇದಾದ ಮೇಲೆ ಇನ್ನೊಂದು ಸುಖವಾದ ಸಂಗತಿ, ಭಾರತಸ್ಯ ಕಥಾ ಚೈವ, ಮಹಾಭಾರತದ ಕಥೆ. ಇವು ಮೂರು ಜಗತ್ತಿನಲ್ಲಿ ಅತ್ಯಂತ ಸೊಗಸಾದ ವಿಚಾರಗಳು ಅಂತ ವಿಷ್ಣು ಶರ್ಮ ಪಂಚತಂತ್ರದಲ್ಲಿ ಹೇಳ್ತಾನೆ. ಇದು ಚೀನಾ ದೇಶದಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್. ಟೀ, ಚೀನಾ ಮತ್ತೆ ಜಪಾನ್ನಲ್ಲಿ ಟೀ ಅನ್ನೋದು ನಮ್ಮ ಸಂಸ್ಕೃತಿ ಅಂತಾರೆ ಅವರು, ಕಲ್ಚರ್. ಇರಲಿ, ಪ್ರಸಕ್ತಕ್ಕೆ ಬರೋಣ. ಯುಧಿಷ್ಠಿರ ಹೇಳ್ತಾನೆ, ವೇದ ಮೂರನ್ನು ಹೇಳುತ್ತೆ. ಧರ್ಮವನ್ನು ಹೇಳುತ್ತೆ, ಕಾಮವನ್ನು ಹೇಳುತ್ತೆ, ಅರ್ಥವನ್ನು ಹೇಳುತ್ತೆ. ಧರ್ಮ ಏನು, ಹೇಗಿರಬೇಕು, ಇವೆಲ್ಲ. ಅರ್ಥ ಏನು, ಸಂಪತ್ತು ಸಿಗಬೇಕಂದ್ರೆ ಏನು ಮಾಡಬೇಕು, ಸಂಪತ್ತು ಯಾವುದು, ಯತ್ಸ್ವರೂಪ, ಇದನ್ನ ಅದು ಹೇಳುತ್ತೆ. ಇನ್ನು ಕಾಮ, ಬಯಕೆಗಳನ್ನು ಈಡೇರಿಸಿಕೊಳ್ಳುವ ಬಗೆ, ವೇದ ಮೂರು ಹೇಳುತ್ತೆ. ಇದರಲ್ಲಿ ಯಾವುದು ಶ್ರೇಷ್ಠವಾದದ್ದು? ವೇದ ಎಲ್ಲವನ್ನು ಕೊಡುತ್ತೆ. ವೇದ ಏನಿದೆ ಎಲ್ಲವನ್ನು ಕೊಡುತ್ತೆ. ಹೀಗಿಟ್ಕೊಂಡಿದ್ದಾಳೆ ವೇದ ಮಾತೆ, ಮೂರು ಯಾವ್ದು ಬೇಕು ಅಂತ. ಯಾವುದು ಒಳ್ಳೆಯದು ಅದನ್ನು ತಗೋಬೇಕು. ಅದು ಯಾವುದು? ಭೀಷ್ಮ ಅತ್ರ ತೇ ವರ್ತಯಿಷ್ಯಾಮಿ ಇತಿಹಾಸಂ ಪುರಾತನಂ ಕುಂಡಧಾರೇಣ ಯತ್ಪ್ರೀತ್ಯ ಭಕ್ತಾಯೋಪಕೃತಂ ಪುರಾ. ಇಲ್ಲಿ ಒಂದು ವಿಚಾರ ಹೇಳಬೇಕು ನಿಮಗೆ. ಕುಂಡಧಾರ ಅಂತ ಒಬ್ಬನ ಕಥೆ. ಅದನೋ ಬ್ರಾಹ್ಮಣ ಕಶ್ಚಿತ್ ಕಾಮಾಧನಮವೈಕ್ಷತ ಸಯಜ್ಞಾರ್ಥ ಮತೋರ್ಥೀತು ತಪೋ ತಪ್ಯತ ದಾರುಣಂ. ಒಬ್ಬ ಬ್ರಾಹ್ಮಣ ಬಡವ ಬಯಸಿದ ಹಣ ಬೇಕು ಅಂತ, ಅದರಿಂದಾಗಿ ಯಜ್ಞಕ್ಕಾಗಿ ಹಣ ಬೇಕು ಅಂತ ಅವನು ಬಯಸಿದ್ದು. ಸ ಯಜ್ಞಾರ್ಥಂ ಅತಃ ಅರ್ಥಿ, ಅದರಿಂದಾಗಿ ಭೀಕರವಾದ ತಪಸ್ಸು ಮಾಡಿದ. ಸನಿಶ್ಚಯ ಮಥೋ ಕೃತ್ವ ಪೂಜಯಾಮಾಸ ದೇವತಾ, ಎಲ್ಲ ದೇವತೆಗಳನ್ನು ಪೂಜೆ ಮಾಡಿದ.
ಭಕ್ತಿಯಿಂದ ಅವರನ್ನು ಹೊಂದಿದ, ಒಳ್ಳೆ ಹಣ ಬಂತು. ಭಕ್ತ್ಯಾ ನಚೈವಾಧ್ಯಗತ್ತತ್ ಧನಂ ತಂ ಪೂಜ್ಯ, ಹಣ ಬರಲಿಲ್ಲ. ಎಷ್ಟೇ ಭಕ್ತಿಯಿಂದ ಪೂಜೆ ಮಾಡಿದ್ರು ಹಣ ಬರಲಿಲ್ಲ. ಆಗ ನಾವು ಮತಾಂತರ ಆಗುವ ಕಾಲ ನೋಡಿ. ಒಳ್ಳೆಯವರಿಗೆ ಕಷ್ಟ ಬರಬೇಕಾ ಅಂತ ಶುರು ಮಾಡ್ತೇವೆ ನಾವು. ನೋಡಿ, ದೈವಕ್ಕೆ ಕರುಣೆ ಇಲ್ಲ ಕಣ್ರಿ. ದೈವಕ್ಕೆ ಕಣ್ಣಿಲ್ಲ. ದೈವಕ್ಕೆ ಹಣ ಇಲ್ಲದೆ ಇರೋರು ಮಾತ್ರ, ಹಣ ಇದ್ದವ್ರು ಮಾತ್ರ ಕಾಣೋದು. ಹಣ ಇಲ್ಲದೆ ಇದ್ದವ್ರು ಕಾಣೋದೇ ಇಲ್ಲ. ಅವನು ಎಷ್ಟೇ ಧರ್ಮ ಮಾಡಿದ, ಎಷ್ಟೇ ತಪಸ್ಸು ಮಾಡಿದ, ಹಣ ಬರಲಿಲ್ಲ. ತತಶ್ಚಿಂತಾಂ ಪುನಃ ಪ್ರಾಪ್ತ ಕಥಮದ್ದೈವ ತಂತು ತತ್ ಯನ್ಮೇ ಧೃತಂ ಪ್ರಸೀದೇತ ಮಾನುಷೈರ ಜಡೀಕೃತಂ. ಯೋಚನೆ ಮಾಡಿದ, ಯಾವ ದೈವವನ್ನು ಆರಾಧಿಸಿದರೆ ನನಗೆ ಹಣ ಬಂದೀತು. ಮನುಷ್ಯರು ಕಾಡಿ 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 ಅವರಿಗೆ ವರ ಕೊಟ್ಟು 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 ಯಾವ ದೇವತೆಯ ಶಕ್ತಿ ಖಾಲಿಯಾಗಿಲ್ವೋ ಆ ದೇವತೆಯನ್ನು ಪೂಜಿಸೋದು ಅಂತ ಅನ್ಕೊಂಡಂತವನು. ಅಥ ಸೌಮ್ಯೇನ ವಪುಷ ದೇವಾನುಚರಮಂತಿಕೆ ಪ್ರತ್ಯಪಶ್ಚತ್ ಜಲಧರಂ ಕುಂಡಧಾರಂ ಅವಸ್ಥಿತಂ. ಆಗ ಒಬ್ಬ ಕಂಡ. ಆ ದೇವತೆ ಯಾರು ಅಂತ ಇವನು ಗೊತ್ತಿಲ್ಲ, ಕಡೆಗೂ ನಮಗೂ ಗೊತ್ತಾಗಲ್ಲ. ಅವನು ನೀರು ತುಂಬಿದ ಪಾತ್ರೆ ಹಿಡ್ಕೊಂಡಿದ್ದಂತೆ, ಅದರಿಂದಾಗಿ ಕುಂಡಧಾರ ಅಂತ ಹೆಸರು. ಆ ದೇವತೆ ಯಾರು ಗೊತ್ತಿಲ್ಲ. ಕುಂಡಧಾರ, ನೀರು ತುಂಬಿದ ಪಾತ್ರೆಯನ್ನು ಹಿಡ್ಕೊಂಡಿದ್ದ. ದೇವಾನುಚರ ಗೊತ್ತಾಯ್ತು, ಯಾವುದೋ ದೇವತೆಗಳ ಸೇವಕ ಅವನು. ದೃಷ್ಟೈವ ತಂ ಮಹಾತ್ಮಾನಂ ತಸ್ಯ ಬುದ್ಧಿರಜಾಯತ ಅಯಂ ಮೇ ದಾಸ್ಯತಿ ಶ್ರೇಯ ವಪುರೇ ತದ್ಧಿ ತಾದೃಶಂ. ಆ ಬ್ರಾಹ್ಮಣ ನೋಡಿದ, ಅವನ ಹೆಸರೇನು ಅಂತಾನೂ ಹೇಳಲಿಲ್ಲ. ಅವನು ಯಾವ ದೇವತೆಯನ್ನು ನೋಡಿದ, ಅವನ ಹೆಸರು ಹೇಳಲಿಲ್ಲ, ಲಕ್ಷಣ ಮಾತ್ರ ಹೇಳಿದ್ರು, ಕುಂಡಧಾರ ಅಂತ. ಆ ಕುಂಡಧಾರನ ನೋಡಿದ, ಈ ದೇಹ ನೋಡ್ತಾ ಇದ್ರೆ ಈ ಫಿಗರ್ ಇದೆಯಲ್ಲ, ಇದು ಸಾಮಾನ್ಯದ್ದಲ್ಲ. ಅಯಮ್ಮೇ ದಾಸ್ಯತಿ ಶ್ರೇಯ, ಈ ಒಂದು ದೇವ ನನಗೆ ಬೇಕಾದದ್ದನ್ನು ಕೊಡ್ತಾನೆ. ಸನ್ನಿಕೃಷ್ಟಶ್ಚ ದೇವಾನಾಂ ನಚಾನ್ಯರ್ಮಾನುಚೇರುತಃ. ನೋಡಿದ್ರೆ ಯಾವ ಮನುಷ್ಯರು ಕೂಡ ಬಳಿಸಾರಿ ವರವನ್ನ ಕೇಳಿ ಅವನ ಶಕ್ತಿಯನ್ನು ಸೆಳೆದ ಹಾಗಿಲ್ಲ. ತಥೋ ಧೂಪೈಶ್ಚ ಗಂಧೈಶ್ಚ ಮಾಲ್ಯೈರುಚ್ಚಾವಚೈರಪಿ ಬಲಿಭಿರ್ವಿವಿಧೈಶ್ಚಾಪಿ ಪೂಜಯಾಮಾತ ತಂ ದ್ವಿಜಃ. ಆ ಧೂಪದಿಂದ, ಗಂಧದಿಂದ, ಮಾಲೆಯಿಂದ, ತರತರದ ಉಣಿಸುಗಳಿಂದ ಅವನನ್ನು ಪೂಜಿಸಿದ. ಮನೆಗೆ ಕರೆದು, ಗೊತ್ತಾಯ್ತು ಅವನು ಎದುರುಗಡೆ ಹೀಗೆ ಇದ್ದ, ನೇರವಾಗಿ ಹೀಗೆ ನಾವು ಅಲ್ಲಿ ದಾರಿಯಲ್ಲಿ ಸಿಕ್ಕವನ್ನ ಬನ್ನಿ ಬನ್ನಿ ಅಂತ ಮನೆಗೆ ಕರೆಯುವ ಹಾಗೆ ಅವನನ್ನು ಕರೆದು ಪೂಜಿಸಿ, ತತಸ್ವಲ್ಪೇನ ಕಾಲೇನ ತುಷ್ಟೋ ಜಲಧರಸ್ತದ. ಸ್ವಲ್ಪನೇ ಕಾಲದಲ್ಲಿ ಬಹಳ ಸಂತೋಷ ಆಗೋಯ್ತು. ಆಗ ಈ ಮಾತನ್ನು ಆಡಿದ. ಇದನ್ನು ನಾಳೆ ನೋಡು. ಕೃಷ್ಣಾರ್ಪಣಮಸ್ತು.